ಇವನಾರವ ಎಂದೆನಿಸದಿರಯ್ಯ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಗಿಂಗ್ ಶೆಫ್ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಏನು ಹಾಡು ಇಷ್ಟೇ ಹಾಡಿದೆ ಅನ್ಕೋತಾ ಇದ್ದೀರಾ? ಚಟ್ನಿ ಪುಡಿ ಮಾಡೋವಾಗ ಮಧ್ಯ ಮಧ್ಯೆ ಹಾಡನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಹಾಗಾದರೆ ಇನ್ಯಾಕೆ ತಡ, ಬೇಗ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣವಾ? ಅರ್ಧ ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ, ಅದನ್ನು ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. 1-2 ನಿಮಿಷ ಆಗತ್ತೆ, ಅಲ್ಲಿವರೆಗೂ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊ. ಇವನಾರವಾ 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 ಎಂದೆನಿಸದಿರಯ್ಯ. ಇವನಮ್ಮವಾ 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 ಎಂದೆನಿಸಯ್ಯ. ನೋಡಿ, ನಾನು 1-2 ನಿಮಿಷದಿಂದ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಆಗಿದೆ, ಸ್ವಲ್ಪ ಕಂದು ಬಣ್ಣ ಬಂದಿದೆ. ಇದನ್ನ ಇವಾಗ ನಾವು ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡೋಣ. ಇದನ್ನ ಹೀಗೆ ಆರಕ್ಕೆ ಬಿಡೋಣ. ಈಗ ಅರ್ಧ ಕಪ್ಪು ಉದ್ದಿನ ಬೇಳೆಗೆ ನಾವು 1 ಕಪ್ಪು ಕಡಲೆಬೇಳೆನ ಹಾಕೋಣ. ಇದನ್ನು ಸಹ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಳತೆನ ಇದನ್ನೇ ಫಾಲೋ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕರೆಕ್ಟಾಗಿ ಅಳತೆ ಸಹ ಹೇಳ್ತಾ ಇದ್ದೀನಿ. ಒಂದ್ಸತಿ ಇದೇ ಅಳತೆನಲ್ಲಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗಬಹುದು. ಕೂಡಲ ಸಂಗಮ ದೇವ ಇವನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇವನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇವನಾರವಾ 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 ಎಂದೆನಿಸದಿರಯ್ಯ. ನೋಡಿ, ಇದನ್ನು ಸಹ ನಾನು 2 ನಿಮಿಷದಿಂದ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಮಾಡಬಾರ್ದು, ಸೀದೋಗ್ಬಿಡತ್ತೆ. ಆಲ್ಮೋಸ್ಟ್ ಈ ಥರ ಆಗಿದೆ, ಕಂದು ಬಣ್ಣ ಬಂದಿದೆ. ಸೊ ಒಂದು ಸ್ವಲ್ಪ ಘಮನೂ ಬರುತ್ತೆ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ಇವಾಗ ತೆಗೆದ್ಬಿಡೋಣ. ಉದ್ದಿನ ಬೇಳೆ ಹುರಿದಿಟ್ಕೊಂಡಿದ್ವಲ್ಲ, ಅದ್ರ ಮೇಲೇನೆ ಇದನ್ನು ಸಹ ಹಾಕೊಂಡು ನಾವಿದನ್ನ ಆರಕ್ಕೆ ಬಿಡೋಣ. ಈಗ ನಾವು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಹಾಗೆ 35-40 ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನ ತುಂಬ ಫ್ರೈ ಮಾಡೋದು ಬೇಡ, ಜಸ್ಟ್ ಬಿಸಿ ಬಾಣಲೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಸ್ವಲ್ಪ ಗರಿ ಗರಿ ಆದರೆ ಸಾಕು, ಆವಾಗ ನಮಗೆ ಅದು ಮಿಕ್ಸಿ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಇದರ ಜೊತೆಗೇನೆ ಒಂದು 35-40 ಕರಿಬೇವಿನ ಸೊಪ್ಪನ್ನ ಸಹ ಹಾಕೊಂಡ್ರೆ ನಾವು ಮೆಣಸಿನ್ಕಾಯಿ ಹುರಿಯೋವಾಗಿಂದು ಘಾಟು ಬರಲ್ಲ ಅಂತ. ಇದನ್ನ ಸಹ ಫಾಲೋ ಮಾಡಿದ್ರೆ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಘಾಟ್ ಬರಲ್ಲ. ಇದನ್ನ ಬೇರೆ ತಟ್ಟೆಗೆ ಹಾಕೊಂಡು ಇಡಬೇಕು ನಾವು, ಯಾಕಂದ್ರೆ ಅದೆರಡು ಮಿಕ್ಸಿ ಮಾಡೋವಾಗ ಸರಿಗಾಗಲ್ಲ, ಅದಕ್ಕೆ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಈಗ ನಾವು ಬಾಣಲಿ ಕಾದಿದೆಯಲ್ಲ, ಅದಕ್ಕೆ ಅದೇ ಸೇಮ್ ಬಟ್ಲಲ್ಲಿ 2 ಬಟ್ಲಷ್ಟು ಕೊಬ್ಬರಿ ಹಾಕೊಂಡು, ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕೊಂಡು ಫ್ರೈ ಮಾಡಬೇಕು. ಒಂದು ಚೂರು ಬಿಸಿ ಬಾಣಲೆಗೆ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಸಾಕು. ನೀವೇನು ಇದನ್ನ 1 ನಿಮಿಷನೂ ಫ್ರೈ ಮಾಡೋದು ಬೇಡ, ಜಸ್ಟ್ ಬಿಸಿ ಬಾಣಲೆಗೆ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಫ್ರೈ ಆಗಿಬಿಡುತ್ತೆ. ಇವಾಗ ಇದನ್ನ ಒಂದು ಬೇರೆ ಪಾತ್ರೆಗೆ ತೆಕ್ಕೊಳ್ತೀವಿ. ಸಹ ನಾವು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ಜಸ್ಟ್ ಒಂದು ಬಿಸಿ ಆಗಿರೋ ಫ್ರೈಯಿಂಗ್ ಪ್ಯಾನ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ
ಬಿಸಿ ಮಾಡಿಕೊಂಡ್ರೆ ನಮಗೆ ಇದು ಮಿಕ್ಸಿ ಮಾಡ್ಕೊಳ್ಳೋವಾಗ ಪುಡಿ ಪುಡಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಜಸ್ಟ್ ಒಂದು ಬಿಸಿಯಾಗಿರೋ ಫ್ರೈಯಿಂಗ್ ಪ್ಯಾನ್ಗೆ ಇದನ್ನ ಹಾಕ್ಕೊಂಡು ಒಂಚೂರು ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಇವಾಗ ನಾವು ಜಸ್ಟ್ ಒಂಚೂರು ಫ್ರೈ ಮಾಡ್ಕೊಂಡಿರೋಂಥ ಹುಣಸೆ ಹಣ್ಣನ್ನ ಈ ಕಡಲೆಬೇಳೆ ಉದ್ದಿನಬೇಳೆ ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಇದು ತಣದ ಮೇಲೆ ಅಂದರೆ ಆರದ ಮೇಲೆ ನಾವಿದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನಾವು ಮೊದಲಿಗೆ ಬರೀ ಮೆಣಸಿನ್ಕಾಯಿ ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಉರುಟಾಗಿ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬಾರ್ದು. ಮೊದಲಿಗೆ ಮೆಣಸಿನ್ಕಾಯಿ ಮಾಡ್ಕೊಂಬರ್ತೀನಿ. ಈ ರೀತಿ ಸ್ವಲ್ಪ ತರಿಯಾಗಿ ಮೆಣಸಿನ್ಕಾಯಿ ಮಾತ್ರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸಹ ಅಂದರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹುಣಸೆ ಹಣ್ಣನ್ನು ತರಿಯಾಗಿ ಮಿಕ್ಸಿ ಮಾಡಿಕೊಂಡು ತೋರಿಸ್ತೀನಿ. ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿರೋದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡ್ತಿದ್ದೀನಿ. ಎಲ್ಲ ಮಿಕ್ಸಿ ಮಾಡಿದ್ಮೇಲೆ ಈ ಖಾರ ಪುಡಿ ಮತ್ತು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನಿವಾಗ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ನಾನು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಬೆಲ್ಲ ಸಪ್ಪಗಿದ್ರೆ ನೀವು ಬೇಕಂದರೆ 3 ಹಾಕ್ಕೋಬೋದು. ಈ ರೀತಿ ಬೆಲ್ಲ ಹಾಕಿದ್ಮೇಲೆ ಕೊಬ್ಬರಿ ಮತ್ತು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಇನ್ನೊಂದು ಸತಿ ಫೈನಲ್ ಆಗಿ ಮಿಕ್ಸಿ ಮಾಡಿಕೊಂಡ್ರೆ ಮುಗೀತು. ಈಗ ಕೊಬ್ಬರಿ ಜೊತೆ ಎಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿದೆ. ಈಗ ನಾವು ಫೈನಲ್ ಆಗಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಇಂಗು ಹಾಕೋಬೇಕು. ಚೆನ್ನಾಗಿ ಚಿಟಪಟ ಅಂದಮೇಲೆ ಇದನ್ನ ಚಟ್ನಿ ಪುಡಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ, ಈ ಒಗ್ಗರಣೆನ ನಾವಿವಾಗ ಚಟ್ನಿ ಪುಡಿ ಹಾಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಬೆರೆಸ್ಕೊಳ್ಳೋಣ. ಇದನ್ನ ಕೈಯಿಂದ ಬೆರೆಸ್ಕೊಂಡ್ರೇನೆ ಒಳ್ಳೇದು. ಏನಕ್ಕೆ ಅಂತಂದ್ರೆ ಈ ಥರ ಆಗಿರುತ್ತೆ. ಅದು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಕೈಯಿಂದನೇ ಒಂದ್ಸತಿ ಬೆರೆಸ್ಕೊಳ್ಳೋಣ. ಈ ಚಟ್ನಿ ಪುಡಿನ ನೀವು ದೋಸೆಗೆ, ಚಪಾತಿಗೆ, ಹಾಗೆ ಸಿಂಪಲ್ ಆಗಿ ಏನಾದರೂ ಪಲ್ಯ ಮಾಡಿದರೆ ಅದಕ್ಕೆ ಎಲ್ಲದಕ್ಕೂ ಬಳಸ್ಕೋಬಹುದು. ಇದೇ ಥರ ಹಾಟ್ ಜೊತೆ ಒಳ್ಳೊಳ್ಳೆ ಅಡುಗೆಗಳನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಹಾಗಾದರೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟಾಟಾ. ಅಡುಗೆ ನಮ್ಮದು, ಆರೋಗ್ಯ ನಿಮ್ಮದು.